ನಮ್ಮ ಆಧಾರ್ ಕಾರ್ಡ್ ಕೇವಲ ಗುರುತಿನ ಚೀಟಿಯಾಗಿ ಉಳಿದುಕೊಳ್ಳದೆ ಇದು ಭಾರತದಲ್ಲಿ ವಿವಿಧ ಸೇವೆಗಳನ್ನು ಮತ್ತು ಪ್ರಯೋಜನಗಳನ್ನು ಪಡೆಯಲು ನಿರ್ಣಾಯಕ ದಾಖಲೆಗಳಾಗಿದೆ. ನಮ್ಮ ಆಧಾರ್ ಕಾರ್ಡಿನಲ್ಲಿರುವ ಫೋಟೋ ನಾವು ಕೂಡ ಗುರುತು ಹಿಡಿಯಲು ಅಸಾಧ್ಯ, ಅಷ್ಟು ಚಂದವಾಗಿರ್ತದೆ. ನಿಮ್ಮ ಆಧಾರ್ ಕಾರ್ಡಿನ ಫೋಟೋನು ಇದೇ ರೀತಿ ಇದೆಯಾ? ಕಮೆಂಟ್ ಮಾಡಿ. ಈ ರೀತಿ ಫೋಟೋ ಬರಲು ಕಾರಣ ಏನು ಅಂತ ನಾನು ಹೇಳ್ತೀನಿ. ನಮ್ಮ ಆಧಾರ್ ಕಾರ್ಡಿನಲ್ಲಿರೋ ಫೋಟೋವನ್ನು ಹೇಗೆ ಬದಲಾಯಿಸಬಹುದು ಇದನ್ನು ಕೂಡ ನಾನು ಹಂತ ಹಂತವಾಗಿ ವಿವರಿಸುತ್ತೇನೆ. ನಾವು ಎಷ್ಟೇ ಸುಂದರವಾಗಿದ್ದರೂ ನಾವು ಯಾಕೆ ಬಾಲಿವುಡ್, ಹಾಲಿವುಡ್ ಹೀರೋಯಿನ್ಗಳು ಕೂಡ ಆಧಾರ್ ಕಾರ್ಡ್ ಫೋಟೋದಲ್ಲಿ ಸುಂದರವಾಗಿರುವುದಿಲ್ಲ. ಇದಕ್ಕೆ ಕಾರಣ ಸರ್ಕಾರವು ಬಳಸುವ ಕ್ಯಾಮರಾ ಕ್ವಾಲಿಟಿ. ನಾವು ಬಳಸುತ್ತಿರುವ ಮೊಬೈಲ್ ಫೋನ್ ಕ್ಯಾಮರಾದಲ್ಲಿ 20ರಿಂದ 30 ಮೆಗಾ ಪಿಕ್ಸೆಲ್ ಕ್ಯಾಮರಾ ಇರುತ್ತದೆ. ಇತ್ತೀಚೆಗಂತೂ 100 ಮೆಗಾ ಪಿಕ್ಸೆಲ್ ಇರುವ ಕ್ಯಾಮರಾಗಳು ಕೂಡ ಬಳಕೆಯಲ್ಲಿವೆ. ಆದರೆ ಸರ್ಕಾರಿ ದಾಖಲೆಗಳಿಗೆ ಉಪಯೋಗಿಸುವ ಕ್ಯಾಮರಾ 0.4, 0.6 ಮೆಗಾ ಪಿಕ್ಸೆಲ್ ಅಷ್ಟೇ ಇರ್ತದೆ. ಜೊತೆಗೆ ಲೈಟಿಂಗ್ ವ್ಯವಸ್ಥೆ ತೀರಾ ಹದಗೆಟ್ಟಿರುತ್ತದೆ. ಒಂದು ವೇಳೆ ಫೋಟೋ ಚೆನ್ನಾಗಿ ಬಂದರೂ ಕೂಡ ಆ ಫೋಟೋನ ಕಂಪ್ರೆಸ್ ಮಾಡಲೇಬೇಕಾಗುತ್ತದೆ. ಯಾಕೆಂದರೆ ಸರ್ಕಾರದ ಬಳಿಯಲ್ಲಿ ಇರುವುದು 1, 2, 10, 20 ಫೋಟೋಗಳಲ್ಲ, ಕೋಟಿಗಟ್ಟಲೆ ಫೋಟೋಗಳಾಗಿದೆ. ಈ ಕೋಟಿಗಟ್ಟಲೆ ಫೋಟೋಗಳನ್ನು ಕಾಪಾಡಬೇಕಾದರೆ ಕಂಪ್ರೆಸ್ ಮಾಡಿ ಸೇವ್ ಮಾಡಬೇಕಾಗುತ್ತದೆ. ಆದ್ದರಿಂದ ಎಂಥ ಚೆಂದ ಇರುವವರ ಫೋಟೋ ಕೂಡ ಆ ಥರ ಕಾಣ್ತದೆ. ಇದು ಕೇವಲ ಆಧಾರ್ ಕಾರ್ಡಿಗೆ ಅಷ್ಟೇ ಸೀಮಿತವಲ್ಲ. ನಮ್ಮ ವೋಟರ್ ID, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಇತರ ದಾಖಲೆಗಳಿಗೂ ಅನ್ವಯಿಸುತ್ತದೆ. ಜೊತೆಗೆ ಇದು ಕೇವಲ ನಮ್ಮ ದೇಶದ ಸಮಸ್ಯೆ ಅಲ್ಲ, ಎಲ್ಲ ದೇಶದ ಹಣೆಬರವೂ ಇಷ್ಟೇ. ಸರಕಾರಕ್ಕೆ ಬೇಕಾಗಿರುವುದು ಕೇವಲ ದಾಖಲೆ ಅಷ್ಟೇ, ಕ್ವಾಲಿಟಿ ಅಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡಬೇಕಾದ್ರೆ ಕೋಟಿ ದುಡ್ಡು ಖರ್ಚು ಮಾಡಬೇಕಾಗುತ್ತದೆ. ಜೊತೆಗೆ 100 ಕೋಟಿ ಜನರ ಫೋಟೋನ ಹೈ ಕ್ವಾಲಿಟಿಯಲ್ಲಿ ಮೇಂಟೈನ್ ಮಾಡೋದು ಅಷ್ಟು ಸುಲಭದ ಮಾತೂ ಅಲ್ಲ. ಇದರ ಹೊರತಾಗಿಯೂ ನಮ್ಮ ಫೋಟೋ ನಾವು ಬದಲಾಯಿಸಬೇಕಾದರೆ, ಅಂದರೆ ಆಧಾರ್ ಕಾರ್ಡಲ್ಲಿ ಅಥವಾ ಪಾನ್ ಕಾರ್ಡಲ್ಲಿ ನಾವು ನಮ್ಮ ಫೋಟೋಗಳನ್ನು ಬದಲಾಯಿಸಬೇಕಾದ್ರೆ ಒಂದಷ್ಟು ಹಂತಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಒಂದು, ನಮ್ಮ ಹತ್ತಿರದ ಆಧಾರ್ ದಾಖಲಾತಿ ತಿದ್ದುಪಡಿ ಕೇಂದ್ರ, ಆಧಾರ್ ಸೇವಾ ಕೇಂದ್ರವನ್ನು ಹುಡುಕಿ ಮೊದಲು ನಾವು ಅಲ್ಲಿಗೆ ಭೇಟಿ ಮಾಡಬೇಕು. ನಂತರ ಆಯ್ಕೆ ಮಾಡಿದ ನಾವು ಕೇಂದ್ರಕ್ಕೆ ಹೋಗಿ ನಮ್ಮ ಪ್ರಸ್ತುತ ಅಂದರೆ ಪ್ರೆಸೆಂಟ್ ಆಧಾರ್ ಕಾರ್ಡ್ ಏನಿದೆ ಅದನ್ನು ಅವರಿಗೆ ಕೊಡಬೇಕು. ಜೊತೆಗೆ 100 ರೂಪಾಯಿ ಸಂಸ್ಕರಣಾ ಶುಲ್ಕ ಅಂತ ಹೇಳಿದರೆ ರಿನ್ಯೂವಲ್ ಫೀ ಪೇ ಮಾಡಬೇಕಾಗುತ್ತದೆ. ನಂತರ ನಿಮ್ಮ ಗುರುತನ್ನು ಪರಿಶೀಲಿಸಲು ಫಿಂಗರ್ ಪ್ರಿಂಟ್ ಅಥವಾ ಐ ಸ್ಕ್ಯಾನ್ ಮಾಡಿಸಬೇಕಾಗುತ್ತದೆ. ನಮ್ಮಲ್ಲಿರುವಂತಹ ಪ್ರೆಸೆಂಟ್ ಆಧಾರ್ ಕಾರ್ಡನ್ನು ಅವರಿಗೆ ಕೊಟ್ಟು ಅದರ ರಿನ್ಯೂವಲ್ಗೆ ಬೇರೆ ಯಾವುದೇ ದಾಖಲೆಗಳು ಕೊಡುವ ಅಗತ್ಯವಿರುವುದಿಲ್ಲ. ಅಲ್ಲಿ ಸ್ಟಾಫ್ ಏನಿದ್ದಾರೆ ಅವರು ನಿಮ್ಮ ಹೊಸ ಫೋಟೋಗಳನ್ನು ತಗೊಳ್ಳುತ್ತಾರೆ. ನಂತರ ಸ್ಕ್ರೀನಲ್ಲಿ ನಿಮ್ಮ ಚೇಂಜಸ್ ಮಾಡಬೇಕಾದ ಎಲ್ಲ ವಿವರಗಳನ್ನು ನಿಮಗೆ ತೋರಿಸಿ ಅದು ಓಕೆ ಆಗಿದ್ದರೆ ಅಷ್ಟೇ ಅವರು ಅದನ್ನು ಸೇವ್ ಮಾಡಿಕೊಳ್ತಾರೆ. ರಿನ್ಯೂವಲ್ ಕೋಡ್ URN ನೊಂದಿಗೆ ಸ್ವೀಕೃತಿ ಪಿನ್ ನಿಮಗೆ ಕೊಟ್ಟಿರುತ್ತಾರೆ. ಈ ಪಿನ್ ನಾವು ಕಾಪಾಡಿಕೊಳ್ಬೇಕಾಗುತ್ತೆ. ರಿನ್ಯೂವಲ್ ಪ್ರಾಸೆಸ್ 30 ದಿನಗಳವರೆಗೂ ತೆಗೆದುಕೊಳ್ಳಬಹುದು, ಆದರೆ 15 ದಿನಗಳ ಒಳಗಾಗಿ ಅಪ್ಡೇಟ್ ಆಗಿರುತ್ತದೆ. ನಮಗೆ ಕೊಟ್ಟಿರುವಂತಹ URN ಕೋಡ್ ಉಪಯೋಗಿಸಿ ನಾವು ಅದನ್ನು ಟ್ರ್ಯಾಕ್ ಮಾಡಬಹುದು. ಪ್ರಕ್ರಿಯೆಗೊಳಿಸಿದ ನಂತರ ನಮ್ಮ ನವೀಕರಿಸಿದ ಆಧಾರ್ ಕಾರ್ಡನ್ನು ನಮ್ಮ ನೋಂದಾಯಿತ ವಿಳಾಸಕ್ಕೆ ಕಳುಹಿಸುತ್ತಾರೆ. ಆಧಾರ್ ಕಾರ್ಡ್ ಫೋಟೋ ಯಾಕೆ ಬದಲಾಯಿಸಬೇಕೆಂದರೆ ನಮ್ಮ ಶರೀರದಲ್ಲಿ ಗಮನಾರ್ಹ ಬದಲಾವಣೆ, ಅಂದರೆ ತೂಕದಲ್ಲಿ ಏರಿಳಿತಗಳು ಅಥವಾ ಮಸುಕಾಗಿದ್ದರೆ ಫೋಟೋ ಬದಲಾಯಿಸಬೇಕಾಗುತ್ತದೆ.